ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮಲೆನಾಡು ಭಾಗಗಳಲ್ಲಿ ಕಾಡಾನೆಯ ಕಾಟ ತುಂಬಾನೇ ಜಾಸ್ತಿ. ಅದರಲ್ಲೂ ಕೂಡ ಹಾಸನ ಜಿಲ್ಲೆಯ ಹಲವಾರು ಗ್ರಾಮಗಳಿಗೆ ಈ ಕಾಡಾನೆಗಳು ಲಗ್ಗೆ ಇಟ್ಟು ಜನರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇರುತ್ತೆ. ಆರೇಹಳ್ಳಿ, ಬಿಕ್ಕೋಡು, ಉದ್ಯವಾರ, ಕನ್ನಳ್ಳಿ, ಅಗಲಟ್ಟಿ, ಮದನಾಪುರ ಹಾಗೂ ಬೇಲೂರಿನ ನಾನಾ ಕಡೆ ಈ ಕಾಡಾನೆಗಳು ಜಾಸ್ತಿ ತೊಂದರೆಯನ್ನ ಜನರಿಗೆ ನೀಡ್ತಾ ಇದೆ. ಈ ಆನೆ ಕಾಟಕ್ಕೆ ಅದೆಷ್ಟು ಜನ ಲೆಕ್ಕನೇ ಇಲ್ಲ. ಆನೆನ ಹಿಡಿದು ಎಷ್ಟೇ ಬೇರೆ ಕಡೆ ಬಿಟ್ರು ಕೂಡ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಕಂಡಲ್ಲಿ ಸಿಕ್ಕಲ್ಲಿ ಜನರನ್ನ ಅಟಾಡಿಸ್ಕೊಂಡು ಹೋಗುತ್ತೆ. ಅವರಿಗೆ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಆನೆ ತೊಂದರೆ ಮಾಡ್ತಾನೆ ಇದೆ. ಸದ್ಯ ಸಕಲೇಶ್ಪುರದ ನಾನಾ ಕಡೆ ತೊಂದರೆ ಕೊಡ್ತಾ ಇದ್ದಂತಹ ಆನೆ ವಿಕ್ರಾಂತ ಅರಣ್ಯ ಇಲಾಖೆಯ ಅಧಿಕಾರಿಗಳು ಏಕಲವ್ಯ ಟೀಮ್ ಆನೆ ಜೊತೆ ಸೇರಿ ಕಾರ್ಯಾಚರಣೆಯನ್ನ ನಡೆಸಿ ಈ ಆನೆಯನ್ನ ಶಿವಮೊಗ್ಗ ಜಿಲ್ಲೆಯ ಸಕ್ರೆಬೈಲಿನ ಆನೆ ಶಿಬಿರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನು ಇದನ್ನ ಹಿಡಿಯೋಕೆ ಅಂತ ಹೋಗಿದಾಗ ಸಕಲೇಶ್ಪುರದ ಮತ್ತೊಂದು ಕಾಡಾನೆ ಭೀಮಾ ವಿಕ್ರಾಂತ್ ಹಿಂದೆ ಮುಂದೆ ಸುತ್ತಾಡಿ ಇವರ ಕಾರ್ಯಾಚರಣೆಗೆ ಅಡ್ಡಿಯನ್ನ ಮಾಡ್ತಾ ಇತ್ತು. ಸದ್ಯ ಅದಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಪಶುವೈದ್ಯ ಡಾಕ್ಟರ್ ರಮೇಶ್ ತನ್ನ ಜೀವವನ್ನು ಕೂಡ ಲೆಕ್ಕಿಸದೆ ಭೀಮನ ಹಿಂದೆ ಓಡಿ ಅದಕ್ಕೆ ಅರವಳಿಕೆಯ ಮದ್ದನ್ನ ನೀಡಿದ್ರು. ಈ ರೀತಿ ಆನೆಯನ್ನ ಕಾರ್ಯಾಚರಣೆಯನ್ನ ನಡೆಸಿ ಸದ್ಯ ಶಿಬಿರಕ್ಕೆ ರವಾನಿಸಿರುವಂತದ್ದು. ಆನೆ ಕಾರ್ಯಾಚರಣೆ ಮಾಡೋದು ಕೂಡ ಸುಲಭದ ಮಾತಲ್ಲ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು ಅರ್ಜುನ ಆನೆ ಬಂದಾಗ ಕಾಡಾನೆ ಹೇಗೆ ಅದನ್ನ ಅಂತ. ಸೊ ಕಾಡಾನೆಯನ್ನ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅರಣ್ಯ ಅಧಿಕಾರಿಗಳು ತಮ್ಮ ಜೀವವನ್ನೇ ಪಣಕ್ಕಿಟ್ಟಿರ್ತಾರೆ. ಈ ಆನೆಗಳ ಕಾಟಕ್ಕೆ ಏನಾದ್ರೂ ಒಂದು ಕ್ರಮ ಕೈಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇವಾಗ ಬಿಟ್ಟಿದ್ದಾರೆ, ಮತ್ತೆ ಯಾವಾಗ ಎಲ್ಲಿ ಕಾಡಾನೆ ಪ್ರತ್ಯಕ್ಷ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ನಾನು ಕೂಡ ಹಾಸನ ಭಾಗದವಳೆ ಆಗಿರೋದ್ರಿಂದ ನಮ್ಮೂರ್ ಕಡೆ ನನ್ಗೆ ತುಂಬಾನೇ ಕಾಳಜಿ ಇದೆ. ಇದಕ್ಕೆ ಏನಾದ್ರೂ ಒಂದು ಕ್ರಮವನ್ನ ಸರ್ಕಾರ ಕೈಗೊಂಡಿದ್ರೆ ಚೆನ್ನಾಗಿರುತ್ತೆ. ನಾನಿರುವಂತಹ ಊರಲ್ಲೂ ಸಮೇತ ಕಾಡಾನೆಗಳ ಕಾಟ ಜಾಸ್ತಿನೇ ಇದೆ. ಹೀಗಾಗಿ ಜನ ರಾತ್ರಿ ಹೊರಗಡೆ ಹೋಗ್ಬೇಕು ಅಂದ್ರೆ ತುಂಬಾನೇ ಭಯ ಪಡ್ತಾರೆ. ಮುಂಚೆ ಎಲ್ಲ ಆನೆಗಳು ಮನೆ ಒಳಗೂ ಕೂಡ ಮನೆ ಒಳಗೆ ಅಥವಾ ಜನ ಇರೋ ಕಡೆ ಅಷ್ಟಾಗಿ ಬರ್ತಿರ್ಲಿಲ್ಲ. ಆದ್ರೆ ಈಗ ಹಾಗಲ್ಲ, ಎಲ್ಲ ಬೇಕಾದ್ರೂ ಆನೆ ಬಿಡುತ್ತೆ. ಸಿಟಿ ಅಂತ ನೋಡಲ್ಲ, ಹಳ್ಳಿ ಅಂತ ನೋಡಲ್ಲ, ಆನೆ ನಡೆದಿದೆ ದಾರಿ ಅನ್ನುವ ಹಾಗೆ ಆನೆಗಳು ಬರ್ತಾ ಇದೆ. ಈ ಬಗ್ಗೆ ಸರ್ಕಾರ ಏನಾದ್ರೂ ಕ್ರಮ ಕೈಗೊಂಡ್ರೆ ಚೆನ್ನಾಗಿರುತ್ತೆ.